ಯೋಗದ ನಡೆ ಹಳ್ಳಿ ಕಡೆ ಎಂಬಂತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸೋಗಿ ಗ್ರಾಮದಲ್ಲಿ ಇಂದು ಪತಂಜಲಿ ಮಹರ್ಷಿಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆಯೊಂದಿಗೆ ಊರಿನ ಎಲ್ಲ ಗೆಳೆಯರ ಬಳಗ ಹಾಗೂ ಹಿರಿಯರು ಯೋಗ ತರಗತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಇಂದಿನಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯವರೆಗೆ ಅಂದರೆ ಜೂನ್ 21 ಶನಿವಾರದವರೆಗೆ ಈ ಪಟ್ಟೇದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಉಚಿತವಾಗಿ ಈ ಒಂದು ಯೋಗದ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸೋಗಿ ಗ್ರಾಮದ ಎಲ್ಲ ಯುವಕರು, ಆಸಕ್ತ ಯೋಗ ಬಂಧುಗಳು ಎಲ್ಲರೂ ಕೂಡ ಈ ಒಂದು ಯೋಗ ತರಗತಿಯ ಲಾಭವನ್ನು ಪಡೆದುಕೊಂಡು ಈ ಒಂದು ಯೋಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಮೂಲಕ ಸೋಗಿ ಗ್ರಾಮಸ್ಥರಲ್ಲಿ ವಿನಂತಿಸಲಾಗಿದೆ. ಮಲಂ ಶರೀರಸ್ಯ ಚ ವೈದ್ಯಕೇನಾಂ ಯೋಪಾಕರೋತಂ ಪ್ರವರಂ ಮುನೇನಾಂ ಪತಂಜಲಿ ಪ್ರಾಂಜಲರಾನತೋಸ್ಮಿ ಸರ್ವೇ ಜನಃ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಆದಿತ್ಯಾಯ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರಿಚಯೇ ನಮಃ. ಓಂ ರವಹೇ ನಮಃ. ಓಂ ಸೂರ್ಯಾಯ ನಮಃ. ಓಂ ರಹಭಾಸ್ಕರಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಹೀಗೆ ಸೂರ್ಯನೊಬ್ಬ, ನಾಮ ಹಲವು. ಈ ರೀತಿ ಸೂರ್ಯ ನಮಸ್ಕಾರ ಮಾಡೋದಕ್ಕಿಂತ ಮುಂಚಿತವಾಗಿ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಸನ್ ಸೆಲ್ಯೂಟ್, ಸೂರ್ಯ ನಮಸ್ಕಾರ, ಬೆಳಗಿನ ಜಾವದಲ್ಲಿ ಸೂರ್ಯಾಭಿಮುಖಕ್ಕೆ ತಿರುಗಿ ನಾವು ಸೂರ್ಯ ದೇವನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಬಂದೊದಗುವಂತಹ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಮಗೆಲ್ಲ ಕೂಡ ಒಳ್ಳೆಯ ಒಂದು ಆರೋಗ್ಯ ಶಕ್ತಿ, ಚೈತನ್ಯ ಶಕ್ತಿ, ಒಳ್ಳೆಯ ಮನಸ್ಥಿತಿಯನ್ನು ಕೊಡಲಿಕ್ಕೆ ದೇವಾನುದೇವತೆಗಳ ದೇವ ಸೂರ್ಯದೇವ ಬಹಳ ಮಹತ್ವದ ಒಂದು ಕ್ರಿಯೆ ನಮಗೆ ಲಭಿಸ್ತದೆ. ಆ ಸೂರ್ಯದೇವನಿಗೆ ಭಕ್ತಿಪೂರ್ವಕವಾಗಿ ನಾವು ಒಂದು ಬಾರಿ ನಮಸ್ಕಾರವನ್ನು ಮಾಡೋಣ. ನಮಸ್ಕರಿಸಿ ಸೂರ್ಯದೇವನನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಬೇಕು, ಭಕ್ತಿಯಿಂದ ನಮಸ್ಕರಿಸಬೇಕು. ಇದು ಸನ್ ಶಲ್ಯೂಟ್, ಬೆಳಗಿನ ಜಾವದಲ್ಲಿ ಮಂತ್ರದೊಂದಿಗೆ ಸೂರ್ಯ ನಮಸ್ಕಾರ. ಈಗ ಇದನ್ನೇ ಮತ್ತೊಂದು ಕಾಲು ಅಪೋಸಿಟ್, ಈ ಬಲಗಾಲ ಮೇಲೆ ಮಾಡಿದ್ರಲ್ಲ, ಎಡಗಾಲಿನ ಮೇಲೆ ಸೇಮ್ ಪೊಸಿಷನ್. ಹಾಗೆ ಕೈಗಳು ಮೇಲೆ ಬರಲಿ, ಕೈಗಳು ಮೇಲೆ ಬರಲಿ. 1 2 3 4 5 6 7 8 9 10. ರಿಲ್ಯಾಕ್ಸ್, ಸ್ಲೋಲಿ ರಿಲ್ಯಾಕ್ಸ್. ನಿಧಾನ ಕೈ ಬಿಡಿ. ಕಾರ್ಬನ್ ಡೈಆಕ್ಸೈಡ್ ಅಷ್ಟು ನಮ್ಮ ದೇಹದಲ್ಲಿ ಆರೋಗ್ಯ ಬರ್ತದೆ. ಬ್ರೈನ್ಗೆ ಒಳ್ಳೆಯ ಗಾಳಿ ಹೋದಂಗೆಲ್ಲ ಬ್ರೈನ್ ಫ್ರೆಶ್ ಆಗ್ತದೆ, ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ಕಣ್ಣು ಮುಚ್ಚಬೇಕು, ಮೈಂಡ್ ಕಾನ್ಸಂಟ್ರೇಟ್ ಇರಬೇಕು. ಬಲಗೈ ಯೂಸ್ ಮಾಡಿ, ಬಲಗೈ. ಓಕೆ, ಈಗ ಒಂದೊಂದೇ ಶ್ವಾಸ ನಳಿಕೆ ಸ್ವಚ್ಛವಾಗಿದೆ. ರಿಲ್ಯಾಕ್ಸ್. ಹೀಗೆ ಈಗ ಮತ್ತೆ ಎರಡನೇ ಎಕ್ಸಸೈಸ್ ಹೆಂಗೆ ಮಾಡ್ಬೇಕಂದ್ರೆ, ಬಲ ಮೂಗಿನ ಒಳ್ಳೆ ಮೇಲೆ ಈ ಬಲಗೈ ಹಿಂಗಿಟ್ಟಿರ್ತೀರಿ. ಈಗ ನೇರವಾಗಿ ಈ ಥರ ವೇಗವಾಗಿ ಇನ್ ಮಾಡಿ ಜೋರು ಫೋರ್ಸ್ಫುಲ್ ಹಿಂಗೆ ಎಳ್ಕೋಬೇಕು. ಎಸ್, ಬರಲಿ, ನೇರವಾಗಿ ಜೋರಾಗಿ ಬರಲಿ. ಬ್ರೀತಿಂಗ್ ಎಕ್ಸಸೈಸ್.
ಭಸ್ತ್ರಿಕಾ ಮಾಡೋದಕ್ಕಿಂತ ಮುಂಚಿತವಾಗಿ ಸರಳವಾಗಿ ಶ್ವಾಸನಳಿಕೆಯನ್ನು ಸ್ವಚ್ಛಗೊಳಿಸ್ಕೊಳ್ಳಿಕ್ಕೆ. ಓಕೆ, ರಿಲ್ಯಾಕ್ಸ್. ಕೈ ಬಿಡಿ. ಈಗ ಎರಡು ಕೈಗಳಿಂದ ಎರಡು ಕೈ ಮೇಲೆ ಎತ್ತಬೇಕು, ಜೋರು ತಗೊಳ್ಬೇಕು. ಎಸ್, ಆ ಥರದಲ್ಲಿ. ಇನ್ನೇಲ್ ಅಪ್, ಎಕ್ಸೇಲ್ ಡೌನ್. ಎಳ್ಕೊಳ್ಳಿ ಪೂರ ಸ್ಪೀಡಾಗಿ. ಇನ್ ಔಟ್. ಉಸಿರು ದೀರ್ಘವಾಗಿ ಒಳಕ್ಕೆ ಹೊರಕ್ಕೆ. ಎಸ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ದೇಹ ಒಂದು ಕಡೆಗೆ ಕೇಂದ್ರೀಕರಣ ಆದಾಗ ಮನುಷ್ಯನ ದೇಹದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಬದಲಾವಣೆಯನ್ನು ಕಾಣುತ್ತೇವೆ. Deeply inhale and exhale. ಸರಳವಾಗಿ ಉಚ್ಛ್ವಾಸ ನಿಶ್ವಾಸ ಆಗಲಿ, ಮನಸ್ಸಿನ ಏಕಾಂತದಲ್ಲಿರಲಿ. ಈ ತಂಪಾಗಿ ಬೀಸುವಂತಹ ಗಾಳಿ, ಈ ಮೃದು ಫ್ಲೂಯೆಂಟ್ ಕೊಳಲು ನಾದವನ್ನು ಕೇಳಿಸ್ತಾ ಮನಸ್ಸು ಕಾನ್ಸಂಟ್ರೇಟ್ ಆಗಲಿ. ಹಾಗೆ ಉಸಿರು ತೆಗೆದುಕೊಂಡು ದೀರ್ಘವಾಗಿ ಬರಲಿ. ಇದು ಮುಮ್ಮೆದುಳು ಬ್ರೈನ್ಗೆ ಹೆಚ್ಚು ವೈಬ್ರೇಷನ್ ಕೊಡ್ತಾ ಕಾನ್ಸಂಟ್ರೇಷನ್, ಮಾನಸಿಕ ನೆಮ್ಮದಿ ಸಿಗುತ್ತೆ. ಮತ್ತೊಂದು ಬಾರಿಗೆ ದೀರ್ಘ ಬರಲಿ. ದೀರ್ಘವಾಗಿ ಬರಲಿ. ಮತ್ತೊಂದು ಬಾರಿ. ಅಂತಿಮ ಹಂತದಲ್ಲಿ ಮತ್ತೊಂದು ಬಾರಿ. ರಿಲ್ಯಾಕ್ಸ್. ನಿಧಾನವಾಗಿ ಕೈ ಬಿಚ್ಚಿ ಕಣ್ಣು ಹಾಗೆ ಮುಚ್ಚಿರಬೇಕು. ಬಿಫೋರ್ ಅಂಡ್ ಆಫ್ಟರ್ 5 ಬಾರಿ ದುಂಬಿಯ ಜೇಂಕಾರದ ಶಬ್ದವನ್ನು ಮಾಡಿದಾಗ ನಮ್ಮ ಮನಸ್ಥಿತಿ ಹೇಗೆ ಪರಿವರ್ತನೆ ಆಗ್ತಾ ಇದೆ ಅನ್ನೋದು ಗಮನಿಸ್ತಾ ಬನ್ನಿ. ಕೈ ಉಜ್ಜಿ ಆ ಶಾಖವನ್ನ ಕಣ್ಣಿನ ಮೇಲೆ ಹಾಗೆ ಒತ್ತಿ ಹಿಡ್ಕೋಬೇಕು. ನಿಮ್ಮ ಅಂಗೈಯನ್ನ ಕಣ್ಣಿನ ಮೇಲೆ ಹಾಗೆ ಸ್ಪರ್ಶನೆ ಮಾಡ್ಕೊಂಡು ಹಿಡ್ಕೊಳ್ಳಿ. ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. Fully relax your body and mind. Be concentrate. Your mind should be fully deep. Inhale and exhale. Be happy. Be happy. Relax. ಕೈ ಬಿಡಿ ನಿಧಾನಕ್ಕೆ. ಅಂತಿಮ ಪ್ರಾರ್ಥನೆಯೊಂದಿಗೆ ಯೋಗ ತರಗತಿಯನ್ನ ಮುಕ್ತಾಯಗೊಳಿಸೋಣ. ಇದಿಷ್ಟು ಇವತ್ತು ನಾವೇನು ಸಿಸ್ಟಮೆಟಿಕ್ ಆಗಿ ಪ್ರಾರ್ಥನೆ, ಓಂಕಾರ, ನಿಂತು ಮಾಡುವ ಆಸನ, ಸೂರ್ಯ ನಮಸ್ಕಾರ, ಕುಳಿತು ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮಗಳು. ಇನ್ನು ಕುಳಿತು ಮಾಡುವ ಆಸನ ಪ್ರಾರಂಭ ಮಾಡಿಲ್ಲ, ಯಾಕಂದ್ರೆ ದಿನನಿತ್ಯ ಹಂತ ಹಂತವಾಗಿ ಹೋಗೋಣ. ಈಗ ನೇರ ಕೂತ್ಕೊಳ್ಳಿ. ನಮಸ್ಕಾರ ಮುದ್ರೆ ಇರಲಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಮಸ್ಕಾರ ಮುದ್ರೆ. ಮನಸ್ಸಿನಲ್ಲಿ ಏಕಾಂತತೆ ಇರಲಿ. ದೇವರನ್ನ ಮನಸ್ಸಿನಲ್ಲಿ ಆಧ್ಯಾತ್ಮ ಭಾವನೊಂದಿಗೆ ನೆನೆಸಿಕೊಳ್ಳಿ. ಕೊನೆಯ ಒಂದು ಪ್ರಾರ್ಥನೆಯನ್ನ ಹೇಳ್ತಾ ಹೋಗೋಣ. ಗುರು ಪತಂಜಲಿ ಮಹರ್ಷಿಗಳು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಈ ಯೋಗವನ್ನು ಏನು ಇಡೀ ಜನಸಾಗರಕ್ಕೆ ಪರಿಚಯಿಸಿದ್ರು. ಇವತ್ತು ಅವರ ಸನ್ನಿಧಿಯಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯೊಂದಿಗೆ ಪ್ರಾರಂಭ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸಿ ಅಂತಿಮವಾಗಿ ಪ್ರಾರ್ಥನೆ ಮುಕ್ತಾಯಗೊಳಿಸೋಣ. ಸರ್ವಂ
ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ ದೈವಋಕ್ಷಕಂ ಶಾಂತಿ ಭಾವಋಕ್ಷಕಂ ಶಾಂತಿ ಜೀವಋಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಮನಃಶಾಂತಿಯುತವಾಗಿ ಮುಂದೆ ಬಾಗಿ ಮತ್ತೊಮ್ಮೆ ಭೂಮಿತಾಗಿ ನಮನ ಸಲ್ಲಿಸಿ ನಿಧಾನಕ್ಕೆ ಮುಂದಕ್ಕೆ ಬಾಗಿ ನಮಗೆಲ್ಲ ಅನ್ನ ನೀರು ಗಾಳಿ ಕೊಡುವಂತ ಭೂಮಿತಾಯಿ ನಿನಗೆ ನಮೋ ನಮಃ ಅಂತ ಭಕ್ತಿ ಭಾವನೊಂದಿಗೆ ಬೇಡಿಕೊಳ್ಳಿ. ಓಕೆ, ಮತ್ತೆ ಮೇಲೆ ಬನ್ನಿ. ಒಮ್ಮೆ ಕೈ ಜೋರಾಗಿ ಮೇಲಿಂದ ಚಪ್ಪಳೆ ತಟ್ತಾ, ಮೇಲಿಂದ ಚಪ್ಪಳೆ ತಟ್ತಾ. ಎಸ್, ಕೈ ಉಜ್ಜಿ ಕೈ ಉಜ್ಜಿ ಕೈ ಉಜ್ಜಿ. ಹಾ, ಮುಖದ ಭಾಗಕ್ಕೆ ಸ್ಪರ್ಶಿಸಿಕೊಳ್ಳಿ. ಇಲ್ಲಿ ಹೆಂಗಂದ್ರೆ ಕೊನೆಗೆ ಈ ಥರ ಹಣೆಯ ಭಾಗ, ಗಂಟಲಿನ ಭಾಗ, ಕಣ್ಣಿನ ಭಾಗ, ಕತ್ತ ಮುಂದೆ ಬಾಗಿಸಿ, ಕತ್ತಿನ ಹಿಂಭಾಗ, ಕಿವಿ ಹಿಡ್ಕೊಳ್ಳಿ, ಎರಡು ಕಿವಿ ಪೂರ ಕಿವಿ ಜಗ್ಕೊಳ್ಳಿ, ಎರಡು ಕಿವಿಯಿಂದ ಹಿಂಗೆ ಮೇಲೆ ಕೆಳಗಿವಿ, ಮಧ್ಯ ಕಿವಿ, ಮೇಲ್ ಕಿವಿ. ಈ ಥರ ಹೆಬ್ಬೆರಳನ್ನು ಕಿವಿ ಒಳಗೆ ಹಾಕಿ ಈ ಥರ ಎರಡು ಕೈಯಿಂದ ರೊಟೇಟ್ ಮಾಡಿ, ಎರಡು ಕೈಯಿಂದ. ಓಕೆ, ರಿಲ್ಯಾಕ್ಸ್. ಇದು ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಮಾನದಲ್ಲಿ ನಾವು ಕಿವಿ ಹೆಚ್ಚು ಶಬ್ದಗಳನ್ನು ಆಲಿಸ್ತಾ ಹೋಗೋದ್ರಿಂದ ಕಿವಿಯ ಭಾಗಕ್ಕೂ ಕೂಡ ವ್ಯಾಯಾಮ ಆಗಬೇಕು ಅಂತ. ಓಕೆ, ಇದಿಷ್ಟು ಇವತ್ತಿನ ಒಂದು ಯೋಗ ತರಗತಿಯಲ್ಲಿ ಎಲ್ಲ ಸರ್ವ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಕ್ರಮಬದ್ಧವಾಗಿ ಯೋಗ ಪ್ರೋಟೋಕಾಲದ ನಿಯಮದಂತೆ ಯೋಗಾಭ್ಯಾಸವನ್ನ ನಾವುಗಳು ಮಾಡಿದ್ದೇವೆ. ಇದನ್ನ ನಿತ್ಯ ನಿರಂತರವಾಗಿ ನಾವುಗಳು ಮುಂದುವರಿಸ್ತಾ ಹೋದಂತೆಲ್ಲ ಏನಾಗ್ತದೆ, ನಮ್ಮ ದೇಹದ ಎಲ್ಲ ಒಂದು ಸಂಧಿ ವ್ಯಾಧಿಗಳಾಗ್ಬೋದು, ದೇಹದ ತೂಕ ಕಡಿಮೆ ಆಗೋದಾಗ್ಬೋದು, ಮನಃಶಾಂತಿ ಇದರಿಂದ ಎಲ್ಲ ನಮಗೆ ಲಭಿಸ್ತದೆ.